ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಆರಾಮಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ 2 ದಿವಸದ ಬ್ಲಾಗ್ ಆಗಿರುತ್ತೆ ಇವತ್ತು. ಆ, ಹಬ್ಬ ಆದಮೇಲೆ ಬೆಳಗ್ಗೆ ಶನಿವಾರ, ಸೊ ಶ್ರಾವಣ ಶನಿವಾರದ ಪೂಜೆ ಎಲ್ಲ ಮುಗಿಸಿ ಅಮ್ಮನ ಮನೆಗೆ ಹೋದ್ವಿ. ಸೊ ಯಾವುದೇ ಒಂದು ವಿಡಿಯೋ ತೊಗೊಳಕ್ಕಾಗಲಿಲ್ಲ, ಯಾಕೆ ಅಂತಂದರೆ ತುಂಬ ಸ್ಟ್ರೈನ್ ಆಗಿತ್ತು ಹಬ್ಬ ಮಾಡಿ. ಹಾಗಾಗಿ ಇನ್ನು ಭಾನುವಾರ ಇದು ಅಣ್ಣ ಶನಿವಾರ ಬರಲಿಲ್ಲ ರಾಖಿ ಹಬ್ಬಕ್ಕೆ, ಹುಣ್ಣಿಮೆ ಬೇರೆ ಇತ್ತಲ್ವ. ಹಾಗಾಗಿ ನಾನು ಅದಕ್ಕೆ ಭಾನುವಾರ ಕರೆದಿದ್ದೆ. ಅಣ್ಣ ಭಾನುವಾರ ಬಂದು ಸೊ ಎಲ್ಲೋ ಫ್ರೆಂಡು ಮನೇಲಿ ಏನೋ ದೇವ್ರ ಕಾರ್ಯ ಇರೋದಿತ್ತು. ಹಂಗಾಗಿ ಹಿಂಗಾಸೆ ಬಂದಿದ್ರು ನಮ್ಮ ಅಣ್ಣ. ಹಂಗಾಗಿ ರಾಖಿ ಕಟ್ಟಿ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅಣ್ಣ ಪ್ರತಿ ವರ್ಷ ಸೀರೆ ತಗೊಳಕ್ಕೆ ಏನಾದ್ರು ಸ್ನೇಹಿತರೆ, ನಮಸ್ಕಾರ. ಪ್ರತಿ ವರ್ಷ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಬಂದು ಇವತ್ತು ಸೋಮವಾರ. ಸೊ ಸೋಮವಾರ ಅಂತಂದರೆ ಇವತ್ತು ಸೋಮವಾರ ಅನ್ನೋದಕ್ಕಿಂತ ಇವತ್ತು ವಿಶೇಷವಾದ ದಿನ ಏನು ಅಂತಂದರೆ ಇವತ್ತು ರಾಯರ ಆರಾಧನಾ ದಿನ. ಸೊ ಹಾಗಾಗಿ ನಮ್ಮನೆಯಲ್ಲೂ ಕೂಡ ರಾಯರ ಪೂಜೆ ಆಯಿತು. ಬೇಗನೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ರಾಯರ ಪೂಜೆ ಎಲ್ಲ ಮುಗಿಸಿ ಇವಾಗ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತಂತೂ ತುಂಬ ರಶ್ ಇರುತ್ತೆ ಅಲ್ಲಿ. ವಿಡಿಯೋ ಕ್ಲಿಪ್ಪಿಂಗ್ಸ್ ಅಂತೂ ಖಂಡಿತ ತೊಗೊಳೋದಕ್ಕಾಗಲ್ಲ, ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ಬನ್ನಿ, ಇವತ್ತು ರಾಯರ ಆರಾಧನಾ ದಿನ. ಸೊ ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ರಾಯರಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತೀರ ನೋಡಿ. ಹಾಗೆ ನನ್ನ ಮನಸ್ಸಲ್ಲೂ ಕೂಡ ರಾಯರಿದ್ದಾರೆ ಅನ್ನೋ ಭಾವನೆ ಖಂಡಿತ ಇರುತ್ತೆ. ಸೊ ಎಲ್ಲ ಕಡೆ ರಾಯರು ಭಕ್ತರು ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇತ್ತೀಚೆಗಂತೂ. ಸೊ ಇವತ್ತಂತೂ ಮಂತ್ರಾಲಯದಲ್ಲಿ ತುಂಬ ರಶ್ ಇರುತ್ತೆ ಅಂತ ಅನಿಸುತ್ತೆ. ನಮ್ಮ ಗುಬ್ಬಿನಲ್ಲೇ ಇಷ್ಟೊಂದು ರಶ್ ಇರುತ್ತೆ, ಇನ್ನು ಮಂತ್ರಾಲಯದಲ್ಲಿ ಕೇಳಬೇಕಾ? ಸೊ ಬನ್ನಿ, ಇವತ್ತು ರಾಯರ ಒಂದು ಪೂಜೆ ಹೇಗೆ ಮಾಡಿದ್ದೀನಿ ತೋರಿಸ್ಕೊಡ್ತೀನಿ. ಸೊ ಸ್ಥಾನಕ್ಕೆ ಕೂಡ ಹೋಗಿ ಬರೋಣ. ಅದ್ರ ಜೊತೆಗೆ ನಮ್ಮ ಸ್ನೇಹಿತರದ್ದು ಒಬ್ರದ್ದು ಅಂಗಡಿ ಓಪನಿಂಗ್ ಇದೆ. ಸೊ ಹಾಗೆ ಹೋಗ್ತಾ ವಿಸಿಟ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಚ್ಚೇನು ರೆಡಿಯಾಗಿಲ್ಲ, ಸುಮ್ಮನೆ ಸ್ನಾನ ಮಾಡಿಕೊಂಡು ಒಂದು ಕ್ಲಿಪ್ ಹಾಕೋಬಿಟ್ಟಿದ್ದೀನಿ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಅಂದರೆ ಏನು ಶಾಪ್ ಓಪನ್ ಮಾಡ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಅವ್ರದ್ದು ಶಾಪ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಗಾಣದ ಒಂದು ಮಿಲ್ಲು. ಅಂದರೆ ಈಗೆಲ್ಲ ಕಡೆ ಮಿಷಿನ್ ಗಾಣ ಇರುತ್ತೆ, ಇವ್ರದ್ದು ಒಂದು ಮರದ ಗಾಣನ ತೊಗೊಂಬಂದಿದ್ದಾರೆ. ಸೊ ಮರದ ಗಾಣದಲ್ಲಿ ಎಲ್ಲ ಎಣ್ಣೆನ ಹರಿದು ಕೊಡ್ತಾರೆ. ಸೊ ಎಲ್ಲ ಎಣ್ಣೆನೂ ಸಿಗುತ್ತೆ. ಜೊತೆಗೆ ನಿಮ್ಗೆ ಎಲ್ಲ ಕಡೆ ಇವಾಗ ನೋಡ್ತಾ ಇರ್ತೀರ, ನ್ಯಾಚುರಲಾಗಿ ಅವ್ರ ಮನೆಯಲ್ಲೇ ಎಣ್ಣೆನ ತಯಾರು ಮಾಡ್ಕೊತಿರ್ತಾರೆ, ಅಡುಗೆ ಆಯಿಲು. ಸೊ ಅದರಲ್ಲಿ ಏನು ಅಂದರೆ ಕೊಬ್ಬರಿ, ಕಡಲೆ ಬೀಜ ಎಲ್ಲ ಹಾಕಿ ಅರಸ್ಕೊಂಡು ತೊಗೊಂಬರ್ತಾ ಇರ್ತಾರೆ ನೋಡಿ. ಆ ಥರದ್ದು ಎಲ್ಲನೂ ಕೂಡ ಇಲ್ಲಿ ಅವೈಲಬಲ್ ಇದೆ, ಎಲ್ಲನೂ ಕೂಡ ಮಾಡಿಕೊಡ್ತಾರೆ. ಸೊ ಅದ್ರ ಬಗ್ಗೆ ಇನ್ನೂ ನನಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ, ಹೋಗಿ ನೋಡಿದಾಗ ನನಗೂ ಕೂಡ ಅರ್ಥ ಆಗುತ್ತೆ. ಖಂಡಿತ ಆದರೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಿಮಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಗೂ ಕೂಡ ಹೋಗಿ ಬರೋಣ, ಬನ್ನಿ. ಸಾರಿ ಬಂದು ಆಲ್ರೆಡಿ ನೀವು ನೋಡಿದ್ದೀರಾ, 1 ವರ್ಷದ ಮೇಲಾಗಿತ್ತು ಇದು ಹಾಕ್ಕೊಂಡು. ಸೊ ಇವತ್ತು ಸಿಂಪಲಾಗಿ ಬೇಗ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಸಾರಿನ ವೇರ್ ಮಾಡಿದ್ದೀನಿ. ಡಿಸೈನರ್ ಸಾರಿ, NS ಸಿಲ್ಕ್ನಲ್ಲಿ ತೊಗೊಂಡಂಥ ಸಾರಿ, ಒಂದೇ ಒಂದು ಸಲ ವೇರ್ ಮಾಡಿರೋದು ಆಯುಧ ಪೂಜೆಗೆ ಹೋದ ವರ್ಷ. ಅದು ಬಿಟ್ಟರೆ ಇವಾಗಲೇ ಇದನ್ನು ವೇರ್ ಮಾಡ್ತಾ ಇರೋದು. ಇನ್ನು ಸ್ನೇಹಿತರೆ, ಇವತ್ತು ರಾಯರ 354ನೇ ಆರಾಧನಾ ದಿನ ಇವತ್ತು. ಸೊ ಹಾಗಾಗಿ ನಾನು ಮೊದಲನೇ ದಿನವೇ ನಾನು ಮಾಡ್ತಾ ಇದ್ದೀನಿ. ಸೊ 2-3 ದಿವಸ ಇರುತ್ತೆ ರಾಯರ ಆರಾಧನಾ. ಸೊ ಹಾಗಾಗಿ ನಾನು ಮೊದಲನೇ ದಿವಸನೇ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಾಳೆ ಸಂಕಷ್ಟಹರ ಚತುರ್ಥಿ, ಗ್ರಾಮ ದೇವತೆ ಜಾತ್ರೆ ಗುಬ್ಬಿನಲ್ಲೆಲ್ಲ ಇರೋದ್ರಿಂದ ಇವತ್ತೇ ರಾಯರ ಪೂಜೆನ ನಾನು ಮಾಡಿದ್ದೀನಿ. ಸೊ ಇವತ್ತು ಕಡಲೆಬೇಳೆ ಪಾಯಸ ಮತ್ತು ಬಾಳೆಹಣ್ಣನ್ನಿಟ್ಟು ನೈವೇದ್ಯಕ್ಕೆ ತುಪ್ಪದ ದೀಪನ ಹಚ್ಚಿ ರಾಯರ ವಿಗ್ರಹ ಇಟ್ಟು ತುಳಸಿ ಮಾಲೆ ಹಾಕಿ ಇವತ್ತು ಸಿಂಪಲಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ನಾನು ಬಂದೆ ನಮ್ಮ ಸ್ನೇಹಿತರ ಶಾಪ್ಗೆ. ಸೊ ಇದು ಬಂದು ಮರದ ಗಾಣದ ಮಿಲ್ಲು ಅಂತ. ಸೊ ಹೇಳಬೇಕಂದ್ರೆ ನಮ್ಮ ಗುಬ್ಬಿನಲ್ಲಿ ಮರದ ಮಿಲ್ಲಿಲ್ಲ, ಅಚ್ಚಲಾಗಿ ಎಲ್ಲ ಕಡೆ ಕಬ್ಬಣದ ಮಿಲ್ಲಿದೆ. ಸೊ ಮರದ ಗಾಣದ ಮಿಲ್ಲಿಲ್ಲ. ಸೊ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಮತ್ತು ಹಿಟ್ಟಿನ ಗಿರಣಿ. ಸೊ ಏನು ಅಂತಂದರೆ ರಾಗಿ, ಅಕ್ಕಿ ಇದನ್ನೆಲ್ಲ ಹಾಕ್ಕೊಡೋ ಅಂಥ ಮಿಲ್ಲು ಕೂಡ ಇದೆ. ಪ್ರಥಮ ಬಾರಿಗೆ ನಮ್ಮ ಗುಬ್ಬಿನಲ್ಲಿ ಮರದ ಗಾಣದ ಶಾಪನ್ನು ಓಪನ್ ಮಾಡಿದ್ದಾರೆ. ಸೊ ಇದರ ಒಂದು ಸದಾವಕಾಶನ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಸೊ ಇವರು ನನ್ನ ಸ್ನೇಹಿತೆ ರೂಪ ಅಂತ, ಬಹಳ ವರ್ಷದಿಂದ ಸ್ನೇಹಿತರು ನಾವಿಬ್ಬರು ಕೂಡ. ಸೊ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಬಂದಿದ್ದೀನಿ, ನೋಡ್ಕೊಂಬನ್ನಿ. ಸೊ ಎಲ್ಲ ಕಡೆ
ಪರಿಶುದ್ಧವಾದ ಎಣ್ಣೆ ಸಿಗೋದಿಲ್ಲ, ಕಲಬೆರಕೆ ಎಣ್ಣೆ ಅಂತ. ಇವಾಗ ಎಲ್ಲರೂ ಕೂಡ ಅವರೇ ಕೊಬ್ಬರಿ, ಕಡಲೆ ಬೀಜನ ತಂದು ಈ ಥರ ಮಿಲ್‌ಗಳನ್ನ ಹುಡುಕೊಂಡೋಗಿ ಅರಸ್ಕೊಂಡು ತೊಗೊಂಬರ್ತಾರೆ. ಸೊ ಈ ಥರ ಒಂದು ಮಿಲ್ಲು ಎಲ್ಲ ಕಡೆ ಇರಲ್ಲ. ಸೊ ಹೇಳಬೇಕು ಅಂದರೆ ನಮ್ಮ ಒಂದು ಗುಬ್ಬಿನಲ್ಲೂ ಕೂಡ ಇರಲಿಲ್ಲ. ಸೊ ಇವಾಗ ಓಪನ್ ಆಗಿದೆ. ಸೊ ಯಾರಿಗೆಲ್ಲ ಪರಿಶುದ್ಧವಾದ ಎಣ್ಣೆ ಬೇಕು, ಖಂಡಿತವಾಗಿಯೂ ಇವ್ರ ಶಾಪಲ್ಲಿ ಕೂಡ ಅವೈಲೇಬಲ್ ಇದೆ. ಬೇಕಿದ್ರೆ ನೀವು ಕೊಬ್ಬರಿ, ಕಡಲೆ ಬೀಜ ಎಲ್ಲನೂ ತಂದು ನೀವೇ ಕೂಡ ಅರಸ್ಕೊಂಡು ತೊಗೊಂಡೋಗ್ಬೋದು. ಸೊ ಸುಮಾರಷ್ಟು ಜನ ಆಲ್ರೆಡಿ ಈ ಒಂದು ಕಡಲೆ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆನ ಅರಸ್ಕೊಂಡೋಗಿ ಉಪಯೋಗಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಕಣ್ಮುಂದೆನೇ ಪರಿಶುದ್ಧವಾದ ಎಣ್ಣೆ ಸಿಗುತ್ತೆ, ಒಂದು ಆರೋಗ್ಯದ ದೃಷ್ಟಿಯಿಂದನೂ ಒಂದು. ಸೊ ನೀವು ಕೂಡ ಈ ಥರ ಪರಿಶುದ್ಧವಾದ ಎಣ್ಣೆ ಬೇಕು ಅಂದರೆ ಇವರ ಒಂದು ಶಾಪ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರ್ ಕೂಡ ನಾನು ಡಿಸ್ಪ್ಲೇನಲ್ಲಿ ಹಾಕ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡಿ, ಮತ್ತು ಪರಿಶುದ್ಧವಾದ ಎಣ್ಣೆ ಬೇಕು ಅಂದರೆ ಶಾಪ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಇವರ ಒಂದು ಶಾಪ್ ಒಂದು ಫಸ್ಟ್ ಕ್ರಾಸ್ GCK ಕಾಂಪ್ಲೆಕ್ಸ್ ಹಿಂಭಾಗ, BH ರೋಡ್, ಗುಬ್ಬಿನಲ್ಲಿ ಬರುತ್ತೆ. ಸೊ ನಂಬರ್ ಕೂಡ ಹಾಕಿರ್ತೀನಿ, ಬೇಕಿದ್ರೆ ನೀವು ಫೋನ್ ಮಾಡಿ ವಿಚಾರಿಸ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ನೀವು ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಜೊತೆಗೆ ರಾಯರ ಆರಾಧನಾ ದಿನ ಅಂದೇ ಇವರು ಈ ಶಾಪ್ನ ಓಪನ್ ಮಾಡಿರೋದು. ಹಾಗಾಗಿ ಆ ರಾಯರ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ, ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಇನ್ನು ನಾಳೆಯ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ. ಇವತ್ತೊಂದು ಮಂಗಳವಾರ, ಇವತ್ತು ಸಂಕಷ್ಟಹರ ಚತುರ್ಥಿ. ಇವತ್ತು ಸಂಕಷ್ಟಹರ ಚತುರ್ಥಿ ಪೂಜೆ ಮುಗಿಸಿದ್ದೀನಿ. ಸೊ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ನೆನ್ನೆ ರಾಯರ ಒಂದು ಆರಾಧನಾ ಪೂಜೆ ಅದು ಕೂಡ ಆಯಿತು. ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ನನಗೆ ಎಲ್ಲರೂ ಹೋಗಿ ಮಾಟಕ್ಕೆ ಸೇರ್ಕೊಂಡ್ಬಿಟ್ಟು ನೀನು ದಿನ ಪೂಜೆ ಮಾಡ್ಕೊಂಡು ಕುಂತಿರ್ತೀಯ ಅಂತ. ಅದಕ್ಕೆ ನಮ್ಮ ಯಾವ್ದಾದ್ರು ಒಂದು ಒಳ್ಳೆ ಮಠ ಇದ್ರೆ ಸಜೆಸ್ಟ್ ಮಾಡಿ ಸೇರ್ಕೊಂಬಿಡೋಣ. ನಮ್ಮ ಮನೆಯವ್ರು ಬರ್ತಾರೆ ಅಲ್ಲಿ ಭಜನೆ ಮಾಡೋಕ್ಕೆ ಜೊತೆಗೆ. ಯಾಕೆಂದರೆ ದಿನ ಎಂದಿಂದನೇ ಪೂಜೆಗಳು ಬರ್ತಾ ಇದೆ, ಹಾಗಾಗಿ ಹೇಳ್ತಾ ಇದ್ರು ಎಲ್ಲರೂ ಮಠ ಸೇರ್ಕೊಂಬಿಡು ಹೋಗೋದ್ಲಾಗೆ ಅಂತ. ಸೊ ಇವತ್ತು ಸಂಕಷ್ಟಹರ ಚತುರ್ಥಿ, ಮಂಗಳವಾರ ಬಂದರೆ ಆ್ಯಕ್ಚುಲಾಗಿ ಉಪವಾಸ ಮಾಡಬೇಕು. ನೋಡೋಣ ಉಪವಾಸ ಮಾಡೋಕ್ಕಾಗುತ್ತಾ ಹೆಂಗೆ ಅಂತ. ಯಾಕೆಂದರೆ ನಾನು ಮರ್ತೇ ಬಿಟ್ಟಿದ್ದೀನಿ. ಮಂಗಳವಾರ ಸಂಕಷ್ಟಿ ಬಂದರೆ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂತಾರೆ. ಅಂದರೆ ಒಂದು ವರ್ಷವೆಲ್ಲ ಉಪವಾಸ ಮಾಡಿದಷ್ಟು ಸಮ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದರೆ ಅಂತ. ಸೊ ಇವತ್ತು ಇನ್ನೂ ಒಂದು ಏನು ವಿಶೇಷ ಅಂತಂದರೆ, ನಮ್ಮ ಗುಬ್ಬಿನಲ್ಲಿ ಗ್ರಾಮದಮ್ಮನ ಜಾತ್ರೆ, ಗ್ರಾಮ ದೇವತೆ ಜಾತ್ರೆ ಇದೆ. ಸೊ ಅದಕ್ಕೂ ಒಂದು ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ಬೇಕು. ಆಮೇಲೆ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಅಮ್ಮನವ್ರನ್ನ ಈಗ ರೆಡಿ ಮಾಡಿರ್ತಾರೆ ಗ್ರಾಮ ದೇವತೆ ಗುಬ್ಬಿನಲ್ಲಿ ಅಂತ. ಸೊ ತುಂಬ ದೂರಿಯಾಗಿ ಪೂಜೆ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ ನಮ್ಮ ಗುಬ್ಬಿಲಿ. ಸೊ ಏನು ಅಂತ, ಅದು ಶ್ರಾವಣ ಮಾಸದಲ್ಲೇ ಬರುವಂಥದ್ದು, ವರಮಹಾಲಕ್ಷ್ಮಿ ಆದಮೇಲೆ ಬರುತ್ತೆ. ತುಂಬ ಅದ್ದೂರಿಯಾಗಿ ಮಾಡ್ತಾರೆ. ಅದರಲ್ಲೂ ನಾನ್ ವೆಜ್ ಅಡುಗೆ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ ನಾಳೆ. ಸೊ ನಮ್ಮ ಮನೆಯಲ್ಲೂ ನಾಳೆ ನಾನ್ ವೆಜ್ ಅಡುಗೆನ ಮಾಡ್ತೀವಿ. ಸೊ ಇವತ್ತು ಸಂಕಷ್ಟಹರ ಚತುರ್ಥಿ, ಗ್ರಾಮದಮ್ಮನ ಜಾತ್ರೆ ಎಲ್ಲನೂ ಇದೆ. ಸೊ ಯಾವ್ದು ಮಾಡೋದು ನನಗೂ ಗೊತ್ತಿಲ್ಲ. ಹಣ್ಣುಕಾಯಿ ಎಲ್ಲ ತರಿಸಿಟ್ಟಿದ್ದೀನಿ, ಆಮೇಲೆ ಹೋಗಿ ಬರೋಣ. ಸೊ ಇಷ್ಟೊತ್ತಿಗೆ ಹೋಗಿ ಬಂದ್ಬಿಡ್ತಿದ್ದೆ ಪ್ರತಿ ವರ್ಷ. ಇವತ್ತು ಹೋಗೋಕ್ಕಾಗಿಲ್ಲ ಇನ್ನೂ. ನಾಳೆ ನಾಳೆ ಅಲ್ಲ, ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ಗಳನ್ನ ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ. ಶ್ವೇತಾ ಅವರೇ, ಅಮ್ಮನವ್ರನ್ನ ಕಳಶನ ಹೇಗೆ ಸಡಿಲಿಸೋದು ಎಲ್ಲನೂ ತೋರಿಸಿ, ಕೆಂಪಾರತಿ ಮಾಡೋದು ತೋರಿಸಿ ಎಲ್ಲನೂ ಕಮೆಂಟ್ ಹಾಕಿದರೆ ನಿಜವಾಗ್ಲೂ ಎಲ್ಲ ವೀಡಿಯೋನೂ ಮಾಡ್ಕೊಂಡಿದ್ದೆ ನಾನು. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ವಿಧಾನ ಹೇಗಿರಬೇಕು ಎಲ್ಲನೂ ಕೂಡ ಪಿನ್ ಟು ಪಿನ್ ಎಲ್ಲನೂ ವೀಡಿಯೋ ಮಾಡ್ಕೊಂಡಿದ್ದೆ. ಯಾರೂ ಸಹಾಯಕ್ಕೆ ಇಲ್ದಿದ್ರು ಕೂಡ ನಾನೇ ಟ್ರೈಪಾಡ್ಗೆ ಹಾಕಿ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಆದರೆ ನಾನು
ಏನು ಎಡಿಟ್ ಮಾಡೋ ಅಂಥದ್ದು ವಿ ಎನ್ ಆ್ಯಪಲ್ಲಿ. ಸೊ ಅದರಲ್ಲಿ ಯಾಕೋ ವಿಡಿಯೋ ಮಾಡೋದಕ್ಕೆ ಅಷ್ಟು ಆ ಆ್ಯಪಲ್ಲಿ ಸರಿ ಹೋಗಲಿಲ್ಲ, ಮತ್ತು ಅದಕ್ಕೆ ಯಾಕೋ ಸಪೋರ್ಟ್ ಮಾಡಲಿಲ್ಲ. 1 ಅವರ್ ವೀಡಿಯೋಗೆ ಸಪೋರ್ಟೇ ಮಾಡಲಿಲ್ಲ. ನಿಜವಾಗ್ಲೂ ನಿನ್ನೆ ಇಷ್ಟೊತ್ತಿಂದ ಮಾಡ್ತಾ ಇದ್ದೀನಿ, ಅಷ್ಟು 30 ನಿಮಿಷದ ವೀಡಿಯೋನ. ಹೋಗ್ಲಿ ಅಟ್ಲೀಸ್ಟ್ ಒಂದು 40 ನಿಮಿಷ 45 ನಿಮಿಷನಾದ್ರು ಹಾಕೋಣ ಅಂತ ಪ್ರಯತ್ನ ಮಾಡಿದೆ. ಸೊ ಅದು ಕೂಡ ಆಗಲಿಲ್ಲ. ಕೊನೆಗೆ ಎಷ್ಟಾಗುತ್ತೋ ಅಷ್ಟು ಎಡಿಟ್ ಮಾಡಿ ಹಾಕಿದ್ದೀನಿ. ಎಷ್ಟೊಂದು ಹಾಡುಗಳನ್ನ ಹೇಳಿದ್ದೀನಿ ಲಕ್ಷ್ಮಿಗೆ. ವಾಯ್ಸ್ ಸರಿ ಇಲ್ದಿದ್ರು ಕೂಡ ಹಾಡೆಲ್ಲ ಹೇಳಿದ್ದೆ. ಸೊ ಸುಮಾರಷ್ಟು ಪೂಜೆಗಳನ್ನೆಲ್ಲ ಮಾಡಿದ್ದೀನಿ. ಒಂದು 2 ಅವರ್ ನನಗೆ ಪೂಜೆಗೆ ಹಿಡಿತು. ಸೊ ಅದನ್ನೆಲ್ಲ ತೋರಿಸ್ಕೊಡೋಣ, ನೋಡೋ ಅಂಥವ್ರಿಗೆ ಹೆಲ್ಪ್ ಆಗ್ಬೋದು. ವರಮಹಾಲಕ್ಷ್ಮಿ ಹಬ್ಬ ನಾವೇ ಹೇಗೆ ಮನೇಲಿ ಮಾಡ್ಕೊಳ್ಳೋದು. ಸೊ ಎಲ್ಲದಕ್ಕೂ ಅರ್ಚಕರೇ ಬೇಕು ಅಂತ ಏನಿಲ್ಲ. ಹೇಳ್ಬೇಕು ಅಂತಂದರೆ 1 ತಿಂಗಳಿಂದ ಎಲ್ಲನೂ ಮಾಡ್ಕೊಂಡಿರ್ತೀವಿ. ಸೊ ಪೂಜೆಗೆ ನನಗೆ ಅರ್ಚಕರನ್ನ ಕರೆಸೋದಕ್ಕೆ ಇಷ್ಟ ಇಲ್ಲ. ಸೊ ಅರ್ಚಕರು ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ನಾನು ಎಲ್ಲನೂ ಕಲ್ತ್ಕೊಂಡಿದ್ದೀನಿ. ಸೊ ನಾವು ತಿಂಗಳಿಂದ ಕಷ್ಟ ಬಿದ್ದು ಎಲ್ಲ ಅರೇಂಜ್ಮೆಂಟ್ ಮಾಡಿ ನಮ್ಮ ಕೈಯಾರ ನಾವು ಪೂಜೆ ಮಾಡಿದಾಗ ಅದು ನನಗೆ ತುಂಬ ಖುಷಿ ತರುತ್ತೆ. ಸೊ ಅದನ್ನೆಲ್ಲನೂ ನಾನೇ ಮಾಡಬೇಕು ಅನ್ನೋದೇ ನನ್ನ ಆಸೆ. ಸೊ ನೀವು ಕೂಡ ಹೆಣ್ಮಕ್ಳು ಇದನ್ನೆಲ್ಲ ಕಲ್ತ್ಕೊಂಡು ವರಮಹಾಲಕ್ಷ್ಮಿ ಹಬ್ಬನ ನೇಮಬದ್ಧವಾಗಿ ಮಾಡಿದಾಗ ನಿಜವಾಗ್ಲೂ ಆ ತಾಯಿ ನಿಜವಾಗ್ಲೂ ಒಲಿತಾಳೆ ಎಲ್ರಿಗೂ. ಸೊ ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ. ಪ್ರತಿ ವರ್ಷ ಆ ತಾಯಿನ ಪೂಜಿಸ್ತಾ ಪ್ರತಿ ವರ್ಷ ನಾನು ಅಭಿವೃದ್ಧಿನೇ ಹೊಂದುತ್ತಾ ಇದ್ದೀನಿ ಹೊರತು ನಿಜವಾಗ್ಲೂ ಆ ತಾಯಿ ಕೆಳಕ್ಕಂತೂ ತೆಳ್ಳಿಲ್ಲ ನನ್ನನ್ನು. ಸೊ ಎಲ್ಲರೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಬನ್ನಿ ಇವಾಗ ಅಡುಗೆ ಶುರು ಮಾಡೋಣ. ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಅವಲಕ್ಕಿ ಪ್ರಸಾದ, ಬಾಳೆಹಣ್ಣು ತುಂಬ ಇತ್ತು. ಬಾಳೆಹಣ್ಣು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು. ಸೊ ಅದು ಕೂಡ ಆಯಿತು. ಇದೇ ಬ್ಲಾಗಲ್ಲಿ ಗುರುಗಳ ಆರಾಧನಾ ಪೂಜೆ ಹೇಗೆ ಮಾಡಿದ್ದೀನಿ, ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಎಲ್ಲನೂ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಈ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಗುರುವಾಗಿ ದಯೆ ತೋರು, ಗುರುವಾಗಿ ನೀ ನಮ್ಮ ಗೆಲುವಾಗಿ ಬಾ, ನೀ ನನ್ನ ಗೆಲುವಾಗಿ ಬಾ. ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ. ಸೊ ನೋಡ್ತಾ ಇದ್ದೀರಾ, ನಮ್ಮನೆಯಲ್ಲೂ ಕೂಡ ಸಂಕಷ್ಟಿ ಪೂಜೆ ಆಗಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಪೂಜೆ ಅಂತೂ ಮಾಡ್ತಾನೇ ಇದ್ದೀನಿ. ಡೈಲಿ ಒಂದು ದಿವಸನೂ ಗ್ಯಾಪ್ ಇಲ್ದಿರೋ ಥರ ಹಬ್ಬದಿಂದ ಬ್ಯಾಕ್ ಟು ಬ್ಯಾಕ್. ಹಲೋ ಸ್ನೇಹಿತರೆ, ಇವಾಗ ಗ್ರಾಮ್ ನಮ್ಮನ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಮೋಡ ನೋಡಿ ಆಲೇನೆ ಆಗಲೂ ಮಳೆ ಬರೋ ಥರ ಇದೆ. ಸೊ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಹೇಳೋಕ್ಕೆ ಆಗಲ್ಲ. ಸೊ ಹೊರಟಿದ್ದೀವಿ ಇವಾಗ ದೇವಸ್ಥಾನಕ್ಕೆ. ಸೊ ರೋಹಿತ್ ಇಲ್ಲೇ ಇರ್ತಾನೆ, ಅವನು ಇನ್ನೇನು ಬಂದು ಸಂಜೆ 6 ಗಂಟೆಗೆ ಕಳಿಸ್ಬೇಕು. ಸೊ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದು ಕೂಡ ಶ್ವೇತಾ ಅವರ ಒಂದು ಶಾಪ್ನಲ್ಲಿ ಪರ್ಚೇಸ್ ಮಾಡಿದಂಥ ಡ್ರೆಸ್ಸು. ವೆರಿ ಡೀಸೆಂಟ್, ತುಂಬ ಡೀಸೆಂಟಾಗಿದೆ ಡ್ರೆಸ್ಸು. ಒಂಥರ ಖಾದಿ ಬಟ್ಟೆ ಅಂತಾರಲ್ಲ ಆ ರೀತಿಯಾಗಿದೆ ನೋಡಿ, ಥರ ಇದೆ. ಬಟ್ ಪ್ಯಾಂಟು ಇದರಲ್ಲೇ ಇದೆ. ಪ್ಯಾಂಟ್ ನನಗೆ ಇಷ್ಟ ಆಗಲ್ಲ ಇದರಲ್ಲಿ ಬರೋ ಅಂಥದ್ದು. ನಾನು ವೈಟ್ ಲೆಗಿನ್ನ ವೇರ್ ಮಾಡ್ತೀನಿ ನೋಡಿ, ಇಲ್ಲೇ ಬಿಟ್ಟು ಹೋಗ್ತೀನಿ ನೋಡಿ. ಈ ಥರ ದುಪ್ಪಟ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ 950 ರೇಂಜಲ್ಲಿ ಕೊಡ್ತಿದ್ದಾರೆ. ಸೊ ಶಾಪ್ಗೆ ಹೋದರೆ ಒಂದು ಬಜೆಟಲ್ಲಿ ಹಾಕ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಡ್ರೆಸ್ ಬಂದಾಗ ಹೇಳ್ಬಿಡ್ತಾರೆ ನನಗೆ, ಒಳ್ಳೊಳ್ಳೆ ಡ್ರೆಸ್ ಬಂದಿದೆ ಬನ್ನಿ ಶ್ವೇತಾ ಅವರೇ ಅಂತ. ತುಂಬ ಚೆನ್ನಾಗಿದೆ ಡ್ರೆಸ್ಸು, ತುಂಬ ಎಲಿಗೆಂಟಾಗಿದೆ, ತುಂಬ ಡೀಸೆಂಟಾಗಿದೆ. ಸೊ ಯಾರೆಲ್ಲ ಡಿಸೆಂಟಾಗಿರೋ ಅಂಥವನ್ನ ಇಷ್ಟಪಡ್ತಿರೋ ಡ್ರೆಸ್ಗಳನ್ನ ಅಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಸೊ ವರ್ಕೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ವಾಶ್ ಮಾಡಿ ನೋಡಿಲ್ಲ ಇನ್ನೂ, ಇವಾಗ ವೇರ್ ಮಾಡಿರೋ ಅಂಥದ್ದು. ಸೊ ಚೆನ್ನಾಗಿದೆ, ಹೊಸ ಕಲೆಕ್ಷನ್ ಬಂದಿರೋ ಅಂಥದ್ದು. ಮೊನ್ನೆ ರೀಸೆಂಟಾಗಿ ಬಂದಿತ್ತು ಹೊಸ ಕಲೆಕ್ಷನ್, ಅವಾಗ ತೊಗೊಂಡಿದ್ದೆ. ಸೊ ಚೆನ್ನಾಗಿದೆ. ಬನ್ನಿ ರಾಮನಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ.
ವೀಡಿಯೋಸ್ ತೊಗೊಳ್ಳೋಣ ಅಂತ ಹೋದೆ. ಗ್ರಾಮದಮ್ಮನ ಜಾತ್ರೆ ನಮ್ಮ ಗುಬ್ಬಿನಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತೋರಿಸೋಣ ಅಂತ ಸಿಕ್ಕಾಬಟ್ಟೆ ಜಾತ್ರೆ ಅಂಗಡಿಗಳು ಸೇರಿತ್ತು. ಸೊ ಏನು ಅಂತಂದರೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಅಲ್ಲಿಗೆ ಹೋಗಿದ ತಕ್ಷಣ ಮಳೆ ಶುರುವಾಯಿತು. ನೋಡಿ ಅಮ್ಮನವ್ರನ್ನ ಒಳಗಡೆ ಕೂರಿಸಿದ್ರು. ಆ ಅಮ್ಮನವ್ರ ಅಲಂಕಾರ ನೋಡಿದ್ರೆ ನಿಜವಾಗ್ಲೂ ಆ ಕಣ್ ತುಂಬ್ಕೊಳ್ಳೋದೇ ಒಂದು ಸಂತೋಷ ಅಂತಲೇ ಹೇಳ್ಬೋದು. ಅಷ್ಟು ಅದ್ಧೂರಿಯಾಗಿ ಅಮ್ಮನವ್ರನ್ನ ಅಲಂಕಾರ ಮಾಡಿದರು. ತುಂಬ ಖುಷಿ ಆಯಿತು. ಸೊ ಮಕ್ಕಳ ತಾಯಿ ಅಂತಲೇ ಹೇಳ್ಬೋದು ನಮ್ಮೂರ ಗ್ರಾಮ ದೇವತೆನೇ. ಸೊ ಮಕ್ಕಳಿಗೆ, ಊರ ಜನತೆಗೆ ಎಲ್ರಿಗೂ ಕೂಡ ಈ ತಾಯಿ ಆಶೀರ್ವಾದ ಇರುತ್ತೆ ಸದಾಕಾಲ. ಸೊ ಹಾಗಾಗಿ ನಮ್ಮ ಗುಬ್ಬಿನಂತೂ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ಕೊಂಬನ್ನಿ ನೀವು ಕೂಡ. ಅಂದರೆ ರಾಯರ ಮಠದಲ್ಲಿ ನನಗೆ ವೀಡಿಯೋಸ್ನ ತೊಗೊಳಕ್ಕಾಗಲಿಲ್ಲ. ಯಾಕೆಂದರೆ ಫುಲ್ಲು ರಶ್ ಇತ್ತು ಅವತ್ತಿನ ದಿನ ಅಂತೂ. ಸೊ ಇವತ್ತಿನ ಒಂದು ಪುಟ್ಟ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ, ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.